ಫಸ್ಟ್ ಫ್ಲೋರಿಗೆ ಬಂದಿದ ತಕ್ಷಣ ಇಲ್ಲಿ ನೋಡಿ ಈ ಗ್ರ್ಯಾಂಡ್ ಪ್ಯಾಲೇಸಲ್ಲಿ ಸಖತ್ತು ಸ್ಕ್ಯಾಮ್ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೀರ್ತಿ ವ್ಲಾಗ್ಸ್. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇವತ್ತು ನಮಗೆ ಬ್ಯಾಂಕಾಕಲ್ಲಿ ಡೇ 3. ಇವತ್ತು ಯಾರ್ದು ಅಂತಂದರೆ ಇವತ್ತು ಎಲ್ಲ ನಮ್ಮದೇ ಇಟ್ಟಿರೋರಿ, ನಮ್ಮದೇ ಪ್ಲ್ಯಾನು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಮ್ಮದೇ ಎಲ್ಲ ಕಡೆಗೂ ಹೋಗಬೇಕಾಗಿರೋದು. ಸೊ 3 ಪ್ಲೇಸ್ ಅಂತ ಅಂದ್ಕೊಂಡಿದ್ದೀವಿ ಇವತ್ತು. ವಾಟರ್ ಮತ್ತು ಇನ್ನೊಂದು ಪ್ಲೇಸು ಗ್ರ್ಯಾಂಡ್ ಪ್ಯಾಲೇಸ್ ಅಂತ ಅಂದ್ಬಿಟ್ಟು 3ಕ್ಕೂ ನಾವೇ ಬಸ್ಸಲ್ಲಿ ಫಸ್ಟು ಗ್ರ್ಯಾಂಡ್ ಪ್ಯಾಲೇಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಫೆರಿ ತೊಗೊಂಡು 2 ಪ್ಲೇಸ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಇವತ್ತಿಂದು ದಿನ. ಬಸ್ ಸಿಕ್ಕಿದೆ, ಸೇಮ್ 2 ನಂಬರ್ ಬಸ್ಸೇ. ಇಲ್ಲಿಂದ ಆಲ್ಮೋಸ್ಟ್ 1 hour ಆಗುತ್ತೆ ಅಂತಿದೆ. ನಮ್ಮ ಹೋಟೆಲಿಂದ ಒಂದು 10 to 11 ಕಿಲೋಮೀಟರ್ಸ್ ಇದೆ. ಬಸ್ಸಲ್ಲಂತೂ ಫುಲ್ಲು ಚಳಿ. ಮೇಡಮ್ ನೋಡಿ ಟ್ರಕ್ ಹೊತ್ಕೊಂಡು ಮುತ್ಕೊಂಡ್ಬಿಟ್ಟಿದ್ದಾರೆ. ಬಸ್ ಹತ್ತಿದ ತಕ್ಷಣವೇ ನಿಮ್ಮ ಹತ್ರ ಏನಾದರೂ ಕಾರ್ಡ್ ಇದ್ದರೆ ಎಲ್ಲಿದೆಯಲ್ಲ ಈ ಕಾರ್ಡಲ್ಲಿ, ಈ ಮಷೀನಲ್ಲಿ ಸ್ಕ್ಯಾನ್ ಮಾಡಿಬಿಟ್ರೆ ಆಗೋಯ್ತು. ಮತ್ತು ಟಿಕೆಟ್ ಎಲ್ಲ ಏನೂ ತೊಗೊಳೋಂಗಿಲ್ಲ. ಅದು ಬಿಟ್ಟರೆ ಟಿಕೆಟ್ ತೊಗೊಳ್ಬೋದು. ಮತ್ತು ಇಲ್ಲಿ ಚಾರ್ಜರ್ ಕೂಡ ಇದೆ ನೋಡಿ, ಚಾರ್ಜ್ ಕೂಡ ಮಾಡ್ಕೊಬೋದು ಬಸ್ಸಲ್ಲಿ. ಈಗ ಗ್ರ್ಯಾಂಡ್ ಪ್ಯಾಲೇಸ್ ಬಸ್ ಸ್ಟಾಪ್ ಹತ್ರ ಇಳ್ಕೊಂಡ್ವಿ. ಇಲ್ಲಿಂದ ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡು ಹೋದರೆ ಒಂದು 100 ಮೀಟ್ರಲ್ಲೇ ಇದೆ ಎಂಟ್ರೆನ್ಸು. ಮತ್ತು ಇನ್ನೊಂದು ಯೂಸ್ಫುಲ್ ನೋಡಿ, ಇಲ್ಲಿ ಗೂಗಲ್ ಮ್ಯಾಪ್ಸಲ್ಲಿ ಹಂಗೆ 3D ಲೈವ್ ಮ್ಯಾಪ್ ತೋರಿಸುತ್ತೆ. ನಾವು ನಡ್ಕೊಂಡು ಹೋಗ್ತಾ ಇರೋ ಲೈವ್ ವಿಡಿಯೋ ಥರ ಇದೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಆರೋ ಮಾರ್ಕ್ಸ್ ಇರುತ್ತೆ. ಸೊ ನೀವು ಅದನ್ನ ಡೈರೆಕ್ಷನ್ಸ್ನ ನೋಡಿಕೊಂಡು ಆರಾಮಾಗಿ ಪ್ಲೇಸ್ಗೆ ಹೋಗ್ಬೋದು. ಸೊ ನೀವೇ ಬಂದರೂ ಕಮ್ಯೂಟ್ ಮಾಡೋದಕ್ಕೆ ಇಲ್ಲಿ ಸಖತ್ ಈಸಿ ಇರುತ್ತೆ. ಅಲ್ಲಿ ಗ್ರ್ಯಾಂಡ್ ಪ್ಯಾಲೇಸ್ ಇದೆ. ಎಂಟ್ರೆನ್ಸ್ಗಿಂತ ಮುಂಚೆನೇ ಇಲ್ಲೊಂದು ಶ್ರೈನ್ ಇದೆ ನೋಡಿ, ಸಖತ್ತಾಗಿದೆ. ಸಿಟಿ ಪಿಲ್ಲರ್ ಶ್ರೈನ್. ಎಂಟ್ರೆನ್ಸ್ ಹತ್ತ ಬಂದಿದ್ದೀವಿ. ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಬೇರೆ ತೊಗೊಳ್ಬೇಕು. 500 ಬಾತ್ ಏನೋ ಅನಿಸುತ್ತೆ ಪರ್ ಪರ್ಸನ್ನು. ನೋಡುವ. ಸೊ ಇಲ್ಲಿ ಇವರೆಲ್ಲ ಇರ್ತಾರೆ, ಗೈಡ್ ಮಾಡ್ತಾರೆ ಆರಾಮಾಗಿ ಯಾವ ಕಡೆ ಹೋಗಿ ಎಂಟ್ರೆನ್ಸ್ ಎಲ್ಲ ಅಂತ ಅಂದ್ಬಿಟ್ಟು ಆರಾಮಾಗಿ ಹೋಗ್ಬೋದು. ಇಲ್ಲಿ ನೋಡಿ ಗ್ರ್ಯಾಂಡ್ ಪ್ಯಾಲೇಸ್ಗೆ ವಾಕ್ ರೂಟ್ ಅಂತ ಅಂದ್ಬಿಟ್ಟು ಏನು ಮಸ್ತಾಗಿದೆ ಅಲ್ಲಿದೆ. ಬಟ್ ಈ ಕಡೆಯಿಂದ ಒಳಗಡೆ ಹೋಗ್ಬೇಕಂತೆ. ಈ ಗ್ರ್ಯಾಂಡ್ ಪ್ಯಾಲೇಸಲ್ಲಿ ಸಖತ್ತು ಸ್ಕ್ಯಾಮು ನೋಡಿ. ಯಾರಿಗೂ ಶಾರ್ಟ್ಸ್ ಎಲ್ಲ ಹಾಕೊಂಬಂದರೆ ಹುಡುಗರಿಗೆ ಮತ್ತು ಹುಡುಗಿರಿಗೆ ಶೋಲ್ಡರ್ಸ್ ಇಲ್ಲದೆ ಇರೋದು ಮತ್ತು ನೀ ಮೇಲಿರೋದು ಬಟ್ಟೆ ಎಲ್ಲ ಯಾವುದೂ ಅಲೋ ಇಲ್ಲ. ಇಲ್ಲಿ ನೋಡ್ಬೋದು, ಇಲ್ಲೇ ಶಾಪ್ ಇದೆ, ಇಲ್ಲಿ ತೊಗೊಂಡ್ಬಿಟ್ಟೆ ಹೋಗಬೇಕು, ಇಲ್ಲಾಂತಂದರೆ ಬಿಡೋದೇ ಇಲ್ಲ. ನಾವು ಶಾರ್ಟ್ಸ್ ಹಾಕೊಂಬಂದಿದ್ದೀವಿ ಮತ್ತು ಇವರು ಸ್ಲೀವ್ಲೆಸ್ ಹಾಕೊಂಬಂದ್ಬಿಟ್ಟಿದ್ದಾರೆ. ಸೊ ಏನು ಪ್ಲ್ಯಾನು ಅಂತಂದರೆ ಇಲ್ಲಿಂದ ಡೈರೆಕ್ಟ್ ಫೆರಿ ಸಿಗುತ್ತೆ ನಮಗೆ ವಾಟ್ 4 ಮತ್ತು ವಾಟ್ ಅರುಣ್ಗೆ. ಸೊ ಅದೆರಡು ಪ್ಲೇಸ್ ಹೋಗ್ಬಿಟ್ಟು ನಾಳೆ ಹೇಗಿದ್ರು ನಾಳೆನೂ ನಮಗೆ ಫ್ರೀನೇ ಇದೆ. ಸೊ ನಾಳೆ ಕರೆಕ್ಟಾಗಿ ಬಟ್ಟೆ ಹಾಕೊಂಡ್ಬಿಟ್ಟು ನಾಳೆ ಡೈರೆಕ್ಟಾಗಿ ಬಂದುಬಿಡ್ತೀವಿ. ಇಲ್ಲಿ ಎಂಟ್ರ್ ಆಗೋದಕ್ಕಿಂತ ಮುಂಚೆನೇ ಈ ಥರ ಇರ್ತಾರೆ, ಎಲ್ಲ ಮಾರ್ತಾ ಇರ್ತಾರೆ. ಪ್ಯಾಂಟ್ ಸಿಗುತ್ತೆ, ಶರ್ಟು ಕೊಡ್ತಾರೆ. ಸೊ ಇಲ್ಲೇ ತೊಗೊಂಡ್ಬಿಟ್ಟು ಒಳಗಡೆ ಹೋದರೆ ಬೆಸ್ಟು. ಯಾಕಂದರೆ ಒಳಗಡೆ ಇರೋ ರೇಟ್ಸು ಇದಕ್ಕಿಂತ ಜಾಸ್ತಿ ಇದೆ. ಆಲ್ಮೋಸ್ಟ್ 50 to 80 ಬಾತ್ ಜಾಸ್ತಿ ಇದೆ ಒಳಗಡೆಗಿಂತ. ನೋಡಿ ಡ್ರೆಸ್ ಎಲ್ಲ ಹಾಕ್ಕೊಂಡು ಇವಾಗ ಹೊಡ್ತಾ ಇದ್ದೀವಿ. ಎಲ್ಲ ಶರ್ಟು ಪ್ಯಾಂಟು ಅದೆಲ್ಲ ಹಾಕ್ಕೊಂಡು. ನನ್ನಂತೂ ವಿಚಿತ್ರವಾಗಿ ಕಾಣ್ತಿದೆಯೋ ಇಲ್ವೋ, ಬರೀ ಡೌಗಳು. ನಾಳೆ ಬರೋಣ ಅಂದ್ಕೊಂಡ್ವಿ, ಬಟ್ ಹೋಗ್ಬಿಟ್ಟು ವಾಪಸ್ಸು ಬರೋದೆಲ್ಲ ಅಷ್ಟೇ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಬಟ್ಟೆ ತೊಗೊಳ್ಳೋದೇ ಬೆಟ್ರ್ ಅಂತ ತೊಗೊಂಡ್ಬಿಟ್ಟು ವಾಪಸ್ಸು ಅಲ್ಲಿಂದನೇ ಒಳಗಡೆ ಹೋಗ್ತಾಯಿದ್ದೀವಿ. ಇವಾಗಲಾದರೂ ಅಲೋ ಮಾಡ್ತಾರೆ ಅಲ್ವ ನೋಡಿ. ಈಗ ಆರಾಮಾಗಿ ಅಲೋ ಮಾಡಿದ್ರು, ಯಾರು ಏನು ಕೇಳಲಿಲ್ಲ.
ಟಿಕೆಟ್ ತೊಗೊಂಡಾಯಿತು, ಒಬ್ಬರಿಗೆ 500 ಬಾತ್ ಇಲ್ಲಿ ತೊಗೊಂಡು ಇವಾಗ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಏನು ನೋ ಡ್ರೋನ್ ಝೋನು, ನೋ ವಿಡಿಯೋ ರೆಕಾರ್ಡಿಂಗು ಎಲ್ಲ ಎಷ್ಟೊಂದು ರೆಸ್ಟ್ರಿಕ್ಷನ್ಸ್ ಇದ್ದಾವೆ. ನೋಡೋಣ, ಇದೆಲ್ಲ ಆಗೋವರೆಗೂ ಇದರಲ್ಲಿ ರೆಕಾರ್ಡ್ ಮಾಡ್ತಾ ಇರುತ್ತೆ. ಮಾಡೋಂಗಿಲ್ಲ ಅಂತಂದರೆ ಮೊಬೈಲಲ್ಲಿ ಮಾಡ್ತೀನಿ. ನನಗೆ ಕೊಟ್ಟಿದ್ಯಾ? ಓಹ್, ನಾ ಅವ್ರಿಗೆ ಕೊಡ್ತಾ ಇದ್ದೆ, ನೀನು ತಗೊಂಡು. ಈ ಗ್ರ್ಯಾಂಡಾಗಿರೋ ಗ್ರ್ಯಾಂಡ್ ಪ್ಯಾಲೇಸ್ನೆಲ್ಲ ಸುತ್ಕೊಂಡು ಬಂದಮೇಲೆ ಎಲ್ಲರ ಪಾಡು. ಫುಲ್ಲು ಸುಸ್ತಾಗ್ಬಿಟ್ಟಿದೆ, ಸೈಡಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ. ಗ್ರ್ಯಾಂಡ್ ಪ್ಯಾಲೇಸಿಂದ ಹೊರಗಡೆ ಬಂದಿದ ತಕ್ಷಣ ಸ್ಟ್ರೀಟಿಂದ ಒಂದು 100 ಮೀಟ್ರ್ ದಾಟಿ ಬಂದರೆ ಇಲ್ಲಿ ತೊಗೊಂಡಿದ್ದೀವಿ ಮ್ಯಾಂಗೋ ಸ್ಟಿಕ್ಕಿ ರೈಸು, ಸಖತ್ತಾಗಿದೆ ಟೇಸ್ಟು. ಮತ್ತು ಸ್ಪ್ರಿಂಗ್ ರೋಲ್, ವೆಜಿಟೇಬಲ್ ಸ್ಪ್ರಿಂಗ್ ರೋಲ್ ಕೂಡ ಸಿಗುತ್ತೆ. ಎವ್ರಿ ಒನ್ ಈಸ್ ಲೈಕಿಂಗ್ ಇಟ್. ಹೋಗ ಸೈಡು. ಫಸ್ಟ್ ಟೈಮ್ ಟುಕ್ ಸಿಕ್ಕಿದೆ, ಇಲ್ಲೇ ಹತ್ತಿರದಲ್ಲೇ ಇರೋದು ಅಂತ ಕಡಿಮೆ ರೇಟಿಗೆ ಒಪ್ಕೊಂಡಿದ್ದಾರೆ. 50 ಬಾತು. ಈ ಗ್ರ್ಯಾಂಡ್ ಪ್ಯಾಲೇಸಿಂದ ಅರುಣ್ಗೆ ಹೋಗೋದಕ್ಕೆ ಫೆರಿ ಇದೆಯಲ್ವಾ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫುಲ್ ಇಲ್ಲಿ ಆಟೋಗಳದ್ದು ಎಕ್ಸಾಸ್ಟ್ ಕೇಳಿಸ್ಕೊಳ್ಳಿ ಹೆಂಗೆ. ನೋಡಿ, ಆಟೋದವರು ಫೆರಿ ಸ್ಟೇಷನಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಬಂದುಬಿಟ್ಟು ಇಲ್ಲಿ ಲಾಂಗ್ ಟೈಲ್ ಬೋಟ್ ಅಂತ ಬರುತ್ತೆ, ಅಲ್ಲಿ 1 ಅವರ್ಗೆ 1500 ಪರ್ ಪರ್ಸನ್ ಆ ಥರ ಎಲ್ಲ ಹೇಳ್ತಾರೆ. ಸೊ ಅಲ್ಲಿಗೆ ಕರ್ಕೊಂಬಂದು ಬಿಟ್ಬಿಟ್ಟಿದ್ದಾನೆ ನಮ್ಮನ್ನ. ನಾವು ನೋಡಿದ್ರೆ ಫೆರಿಯಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ವಾಟರ್ ರೌಂಡ್ಗೆ. ಸೊ ಈ ಥರ ಸ್ಕ್ಯಾಮ್ ಎಲ್ಲ ಮಾಡ್ತಾರೆ. ಸೊ ನೀಟಾಗಿ ಕೇಳಿಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಬೇರೆ ನಿಲ್ಸ್ಕೊಂಡ್ಬಿಟ್ಟು ಡೀಟೇಲ್ಸ್ ಕೊಡ್ತಾರೆ ಫಸ್ಟ್, ಅಥವಾ ಏನು ಡೀಟೇಲ್ಸ್ ಕೊಡೋದಿಲ್ಲ, ಆ ಥರ ಎಲ್ಲ ಕೇಳ್ತಾರೆ. ಸೊ ನೀಟಾಗಿ ಡೀಟೇಲ್ಸ್ ಕೇಳಿಕೊಂಡು ಆಮೇಲೆ ಹೋಗಬೇಕು, ಇಲ್ಲ ಅಂತಂದರೆ ಸಖತ್ ಸ್ಕ್ಯಾಮ್ ನಡೆಯುತ್ತೆ. ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದ್ರೇ ಫೆರಿ ಸ್ಟೇಷನ್, ನಾರ್ಮಲ್ ಪಬ್ಲಿಕ್ ಫೆರಿ ಸ್ಟೇಷನ್ ಇದೆಯಂತೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ, ಒಂದು 5 ಮಿನಿಟ್ಸ್ ಅಷ್ಟೇ. ಸೊ ಅಲ್ಲೇ ಹೋಗ್ಬಿಟ್ಟು ಫೆರಿ ತೊಗೊಂಡು ಹೋಗ್ತೀವಿ ಅಲ್ಲಿಂದ ವಾಟರ್ ರೂಮ್ಗೆ. ಇಲ್ಲೆಲ್ಲ ಫೆರಿ ಸ್ಟೇಷನ್ಗೆ ಪಿಯರ್ ಅಂತ ಹಾಕಿರ್ತಾರೆ. ಅದಕ್ಕೆ ಹೋಗೋಕ್ಕಿಂತ ಮುಂಚೆನೂ ನೋಡಿ ಮಾರ್ಕೆಟು ಫುಲ್ಲು ಏನೇನು ಬಟ್ಟೆಗಳಿಂದ ಹಿಡಿದು ಆಕ್ಸೆಸರೀಸಿಂದ. ಹಾಂ, ಬರ್ತಾರೆ, ತಗೊಂತಾರೆ, ಸ್ಕ್ಯಾಮ್ ಆಗ್ತಾರೆ. ಇಲ್ಲ ಫ್ರೆಂಡ್ಸ್, ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್. ಇಲ್ಲಿಂದ ಒಬ್ಬರಿಗೆ 40 ಬಾತು ವಾಟರ್ ರೂಮ್ಗೆ. ಗ್ರ್ಯಾಂಡ್ ಪ್ಯಾಲೇಸ್ ಇಂದ ಇಲ್ಲಿಂದ ಅಲ್ಲ. ಸೊ ನಮಗೆ ಇಲ್ಲಿ ಬರ್ತಾ ಇದೆ, ಟಿಕೆಟ್ ತೊಗೊಂಡಿದ್ದೀವಿ. ಓಕೆ, ನಮ್ಮದು ಬ್ಲೂ ಟಿಕೆಟ್ ಕೊಟ್ಟಿದ್ದಾರೆ, ಒಳಗಡೆ ಹೋಗ್ತಾ ಇದೀವಿ. ಸುಮ್ಮನೆ ಯಾರು ಏನು ಹೇಳಿಲ್ಲ ಅಂತ ಅಂದ್ಬಿಟ್ಟು ಕಿರ್ಚಾಡ್ತಾ ಇದೆ ನಾವು. ನನಗೆ ನೋಡಿ, ಇಲ್ಲಿ ಬ್ಲೂ ಒಂದು ಆರೆಂಜ್ ಒಂದು ಇದೆ. ಸೊ ನಿಮ್ದು ಯಾವ ಟಿಕೆಟ್ ಯಾವ ಕಲರ್ ಇರುತ್ತೆ ಆ ಪಿಯರಲ್ಲಿ ಹೋಗ್ಬೇಕಂತೆ. ನೋಡಿ, ಹೆಂಗಿದೆ ಇವಾಗ? ಮೋಸ ಹೋಗ್ಬಿಟ್ಟು ಮತ್ತೆ ಫೆರಿಯಲ್ಲಿ ಹೋಗ್ತಾ ಇದ್ದೀವಿ. ಒಟ್ನಲ್ಲಿ ಹೋಗ್ತಾ
ಇದೀವಿ. ಹೆಂಗೋ ಹೋಗ್ತಾ ಇದೀವಿ. ಏನು ಮಾಡೋಕ್ಕಾಗಲ್ಲ ಅಂತ ಹೋಗ್ತಾ ಇರ್ತಾರೆ. ಇದಕ್ಕೆ ರೂಫ್ ಎಲ್ಲ ಇಲ್ಲ, ಫುಲ್ ಬಿಸಿಲು. ಕೆಳಗೆ ಟಿಕೆಟ್ಸ್ ಕುತ್ಕೊಂಡ್ರೆ ರೂಮ್ ಸಿಗುತ್ತೆ. ನಾವು ಮೇಲೆ ವ್ಯೂ ನೋಡೋಣ ಅಂತ view ಬಂದಿದೀವಿ. ಇವಾಗ ಸುಟ್ಟೋಗ್ತಾ ಇದೀವಿ. ನಮ್ಮ ಸ್ಟಾಪ್ ಬಂದುಬಿಟ್ಟಿದೆ. ಆದರೆ ಇದ್ರ ಫೆರಿ ಸ್ಟೇಷನಲ್ಲಿ ಸಖತ್ ಜಾಮು ನೋಡಿ. ಇದು ವಾಟರನ್ನು ಕಾಣಿಸ್ತಿರೋದು, ಸಖತ್ ಬೋಟ್ಗಳಿದ್ದಾವೆ. ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ ಆವಾಗಲಿಂದ. ಇಲ್ಲೇ ಇರೋದು ಸ್ಟೇಷನು, ಬಟ್ ಆದರೂ ನಮ್ಮ ಬೋಟಿಗೆ ನಿಂತ್ಕೊಳ್ಳೋಕೆ ಇನ್ನೂ ಜಾಗ ಸಿಕ್ಕಿಲ್ಲ. ಅದಕ್ಕೆ ವೆಯ್ಟಿಂಗಲ್ಲೇ ಇದ್ದೀವಿ. ಬಾಲ್ ಫೈನಲಿ ಹಂಗೆ ಹಿಂಗೆ ಮಾಡಿ ವಾಟರನ್ಗೆ ಬಂದಿದ್ದೀವಿ. ಬೆಸ್ಟ್ ನೋಡಿ, ಇಲ್ಲಿ ಟಿಕೆಟ್ ತೊಗೊಳ್ಬೇಕಾದ್ರೆ ಒಂದು ಟಿಕೆಟ್ಗೆ ಒಂದು ವಾಟರ್ ಬಾಟಲ್ ಫ್ರೀ, ಈ ಥರ ಸ್ಟ್ಯಾಂಪ್ ಬೇರೆ ಹಾಕ್ತಾರೆ. ಕಾಣುತ್ತಾ ಕಾಣುತ್ತೆ. ಎಲ್ಲರೂ ಸ್ಟ್ಯಾಂಡ್ ಕೊಡಿರಿ. ಅಯ್ಯೋ ಅಲ್ಲಿ ನೋಡ್ರು, ಎಲ್ಲರೂ ಫುಲ್ ಟ್ರೆಡಿಷನಲ್ ಡ್ರೆಸ್ಸಸ್ ಹಾಕೊಂಡು. ಅಯ್ಯೋ ವಾಟರ್ ನೋಡಿಕೊಂಡು ಈಗ ವಾಪಸ್ ಫೆರಿನಲ್ಲಿ ಟಿಕೆಟ್ ತೊಗೊಂಡಿದ್ದೀವಿ. ಇಲ್ಲಿಂದ ವಾಟರನ್ಗೆ 10 ಬಾತ್ ಇದೆ. ಮುಂಚೆ ಎಲ್ಲ ನಮ್ಗೆ ಗೊತ್ತಿರೋಂಗೆ 5 ಇತ್ತು, ಮತ್ತು ಇದು ಟೆಂಪಲ್ ಎಂಟ್ರೆನ್ಸ್ ಕೂಡ 100 ಬಾತ್ ಇತ್ತು. ಬಟ್ ಈಗ ಇಲ್ಲಿ 200 ಬಾತ್ ಆಗಿದೆ. ಇದು ಕೂಡ ಟಿಕೆಟ್ ಕೂಡ 10 ಬಾತ್ ಅಂತೆ. ಈ ಬೋಟ್ ನೋಡಿ, ಬರೀ ಈ ಟೆಂಪಲಿಂದ ಆ ಟೆಂಪಲ್ಗೆ, ಆ ಟೆಂಪಲಿಂದ ಈ ಟೆಂಪಲ್ ಅಷ್ಟೇ ಇರೋದು. 2 ಟೆಂಪಲ್ ಇದು. ಈ ಬೋಟೇ ಫುಲ್ ಬೇರೆ ಥರ ಇದೆ. ಫುಲ್ಲು ವುಡನ್ ಬೋಟು, ಇದು ಒಳಗಡೆ ಒಂದೇ ಲೆವೆಲ್ಲು ಅಷ್ಟೇ. ಇಲ್ಲೇ ಓಡಿಸ್ತಾ ಇದ್ದಾರೆ. ವಾಟ್ ಇಲ್ಲಿ ಟೈಮಿಂಗ್ಸು 8 ಗಂಟೆಯಿಂದ 7:15 ಅಂತ ಹಾಕಿದ್ದಾರೆ. ಬಟ್ ಇಲ್ಲಿ ಒಬ್ರು ಎಳ್ಳೀರು ಕುಡಿಯೋಕೆ ಹೋಗಿದ್ವಿ, ಅವ್ರು 6 ಗಂಟೆಗೆ ಹೋಗಿದ್ದೆ ಅಂದರು. ಟೈಮ್ ಈಗ ಆಲ್ರೆಡಿ 5:30. ಸೊ ಟಿಕೆಟ್ ತೊಗೊಳ್ಳೋಣ, ನೋಡೋಣ. ಅವ್ರನ್ನ ಕೇಳಿಬಿಟ್ಟು ಓಪನ್ ಇದ್ದರೆ ಆರಾಮಾಗಿ ಒಳಗಡೆ ಇದನ್ನು ಮುಗಿಸ್ಕೊಂಡು ಇವತ್ತು ಇಲ್ಲಿಂದ ಆಮೇಲೆ ಸಿಯಾಮ್ ಸೆಂಟರ್ಗೆ ಹೋಗೋ ಪ್ಲ್ಯಾನ್ ಇದೆ. Please mind the gap between the boat and the queue. ಈಗ ಅಲ್ಲಿಂದ ಡೈರೆಕ್ಟಾಗಿ ಇನ್ನೊಂದು ಫೆರ್ರಿ ತೊಗೊಂಡು ಐಕಾನ್ ಸಿಯಾಮ್ ಮಾಲಿಗೆ ಬಂದಿದ್ದೀವಿ. ಫೆರ್ರಿಯಿಂದ ಮಸ್ತಾಗಿತ್ತು ಮಾತ್ರ ನೋಡೋದಕ್ಕೆ ವ್ಯೂ. ವಿಡಿಯೋ ಹಾಕಿರ್ತೀನಿ ನೋಡಿ. ಮತ್ತು ಕ್ರಿಸ್ಮಸ್ ಹತ್ರ ಬರೋದ್ರಿಂದ ಇಲ್ಲೂ ಕೂಡ ಕ್ರಿಸ್ಮಸ್ ಟ್ರೀದು ಡೆಕೋರೇಷನ್ ಆಲ್ರೆಡಿ ಮಾಡಿ ರೆಡಿ ಇಟ್ಬಿಟ್ಟಿದ್ದಾರೆ. ವಾಟರ್ ಫೌಂಟೇನ್ ಕೂಡ ಇದೆ, ಮಸ್ತಾಗಿದೆ. ಹೊರಗಿಂದ ಮಸ್ತಾಗಿ ಕಾಣ್ತಿದೆ ಅಂತ ಫೋಟೋ ತೆಗಿಯೋಕ್ಕೆ ಟ್ರೈ ಮಾಡ್ತಾ ಇದ್ವಿ ಇಲ್ಲಿ ಫೆರ್ರಿ ಸೈಡೆ. ಬಟ್ ಈ ಕಡೆ ಫುಲ್ಲು ಏನು ಬೆಳಕಿರೋದು ಇಲ್ಲದೆ ಇರೋದ್ರಿಂದ ಸರಿ ಫೋಟೋಸ್ ಬರ್ತಿಲ್ಲ. ಹಿಂಗಿದೆ ನೋಡಿ ಮಾಲ್. ಇದು ವಾಟ್ರು, ಬಟ್ ಮೇಲಿಂದ ಕೆಳಗೆ ಬರ್ತಿದ್ಯಾ, ಕೆಳಗಿಂದ ಮೇಲೆ ಬರ್ತಿದ್ಯಾ ಒಂದು ಗೊತ್ತಾಗ್ತಿಲ್ಲ. ಮೇಲಿಂದ ಕೆಳಗೆ ಅಲ್ಲ. ನೋಡಿ ಮಾಲ್ ಒಳಗೆ ಬೋಟಲ್ಲೆಲ್ಲ ಫುಲ್ ಫ್ರೂಟ್ಸ್ ಎಲ್ಲ ಇಟ್ಬಿಟ್ಟು ಅಲ್ಲಿ ತೊಗೊಂಡು ಹೋಗ್ತಿದ್ದಾರೆ. ಫುಲ್ ಡೆಕೋರೇಟ್ ಮಾಡ್ತಾ ಇದ್ದಾರೆ.
ಯಾವ ಬ್ರ್ಯಾಂಡ್ ಇದ್ದಾವೆ ಈ ದೇಶದಲ್ಲಿ ಎಲ್ಲನೂ ಗ್ರೌಂಡ್ ಫ್ಲೋರಲ್ಲೇ ಇದೆ. ಅದರಲ್ಲಿ ಈ ಥರ ಡೆಕೋರೇಷನ್ ಇದೆ. ಫಸ್ಟ್ ಫ್ಲೋರಿಗೆ ಬಂದಿದ ತಕ್ಷಣ ಇಲ್ಲಿ ನೋಡಿ, ಮಾಸೆರಾಟಿ, ಲೆವಾಂಟೆ, ಅದು ಯಾವುದೋ ಗೊತ್ತಿಲ್ಲ, ಕ್ವಾಟ್ರೋ ಪಾರ್ಟೆ, ಅದು ಯಾವುದೋ ಗೊತ್ತಿಲ್ಲ. ಇದು ಮಾತ್ರ ಮ್ಯಾಟ್ ಪರ್ಪಲಲ್ಲಿ ಮಸ್ತಾಗಿ ಕಾಣ್ತಿದೆ. ಅದು ಕೂಡ ಅದರದ್ದು ಆಪೋಸಿಟ್ ಸೈಡಲ್ಲೇ ಪೋರ್ಷೆ ಪನಮೆರಾ. ಒಬ್ಬ ಕ್ರೇಜಿ. ನೋಡು ಅಲ್ಲಿ ಎಷ್ಟು ಕ್ಲಿಯರ್ ಆಗಿ ನೋಡಿ ಇದೆಲ್ಲ ಫುಲ್ ಕ್ರಿಸ್ಟಲ್ಸು. ದ ಹಾರ್ಸ್ ಹೆಡ್ ಅಂತೆ. ನೀವು ಫಾರ್ಮ್ ಆಗಿರೋದನ್ನ ಹಂಗೆ ತೊಗೊಂಡು ಬಂದು ಇಲ್ಲಿಟ್ಟಿರೋದು. ಮತ್ತು ಇದೆಲ್ಲ ನೋಡಿ, ಇದು ನೋಡಿ ಅದು ಪುಟ್ನಂಜ ಮೂವಿಲಿ ಇರೋದಂತೆ. ಆ ಮೂವಿಲೂ ಇದೇ ಥರ ತೋರಿಸೋದು ಕ್ರಿಸ್ಟಲ್ಸು.